ಇಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಬೇಲ್ ಭವಿಷ್ಯ ನಿರ್ಧಾರ ಆಗುವಂತದ್ದಿದೆ. ಉಡುಪಿಯ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಸುತ್ತಾರೆ. ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ. ಹೀಗಾಗಿ ಇವತ್ತು ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ಒಪ್ಪಿಸಲಾಗಿದೆ. ಅವರು ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಗುರುವಾರ ಬ್ರಹ್ಮಾವರದ ನ್ಯಾಯಾಲಯದಿಂದ ಹೊರಬಿದ್ದಿತ್ತು ಆದೇಶ. ಸಂಚಾರಿ ಪೀಠ ವಾದ ಕಾರಣ ಇಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಇವತ್ತು ಅವರ ಬೇಲ್ ಅರ್ಜಿ ಬರುವಂಥದ್ದಿದೆ. ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿದು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಏನು ಒಳಪಡಿಸಿದ್ದಾರೆ, ಇವತ್ತು ಅವ್ರು ಬೇಲ್ ಅಪ್ಲೈ ಮಾಡಿದ್ದಾರೆ, ಅರ್ಜಿ ವಿಚಾರಣೆ ಆಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪರೀಕ್ಷಿತ್, ಇವತ್ತು ಉಡುಪಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬೇಲ್ ಭವಿಷ್ಯ ಎಷ್ಟು ಗಂಟೆಗೆ ಅರ್ಜಿ ವಿಚಾರಣೆ ಆಗುವಂತದ್ದಿದೆ, ಏನ್ ನಿರೀಕ್ಷೆ ಇದೆ? ಮಸೂದನ್, ಇವತ್ತು ಬಹಳಷ್ಟು ಕ್ರೂಷಿಯಲ್ ಮೂಮೆಂಟ್ ಇರಬಹುದು. ಬಹಳಷ್ಟು ಇವತ್ತು ಎಲ್ಲರ ಗಮನ ಸೆಳೆದಿರುವಂಥ ಪ್ರಕರಣ. ಮುಖ್ಯವಾಗಿ ಇವತ್ತು 11 ಗಂಟೆಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಯಾಕಂದರೆ ಮೊನ್ನೆ ಏನು ಸಂಜೆ ಹೊತ್ತಿಗೆ ಅವರನ್ನು ಬ್ರಹ್ಮಾವರದಲ್ಲಿ ಸಂಚಾರಿ ಪೀಠದ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು. ಅಲ್ಲಿ ಸುಮಾರು 5 ಗಂಟೆಯಿಂದ 5:15 ಹೊತ್ತಿಗೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು. ಆದರೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವೇ ಇಲ್ಲ, ಅಂದರೆ ಕಾಲಾವಕಾಶ ಮೀರಿತ್ತು. ಹೀಗಾಗಿ ಅವರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಬೇಕು ಅನ್ನುವಂಥದ್ದು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಇವತ್ತು ವಾದ ಪ್ರತಿವಾದ ನಡೆಯುತ್ತೆ. ಆದರೆ ತಿಮ್ರೋಡಿ ಅವರು ಏನು ಕಾರಾಗೃಹದಲ್ಲಿ ಇರ್ತಾರೆ. ಆದರೆ ಇಲ್ಲಿ ವಕೀಲರು ಮಾತ್ರ ವಾದ ಪ್ರತಿವಾದಗಳು ನಡೆಯುತ್ತೆ. ವಾದ ಪ್ರತಿವಾದ ನಂತರ ಅವರಿಗೆ ಒಂದು ವೇಳೆ ಬೇಲ್ ಸಿಗುವ ಚಾನ್ಸ್ ಕೂಡ ಬಹಳಷ್ಟು ಇರುವಂಥದ್ದು. ಯಾಕಂದರೆ ಬಿಎಲ್ ಸಂತೋಷ್ ಅವರು ಎಲ್ಲೂ ಕೂಡ ಪ್ರಕರಣ ದಾಖಲು ಮಾಡಿಲ್ಲ ಮತ್ತು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸುವ ಅವಕಾಶ ಅಂದು ಇತ್ತು, ಆದರೆ ಅಂದು ಕೂಡ ದಾಖಲಾಗಿಲ್ಲ. ಹೀಗಾಗಿ ಈ ರೀತಿಯ ಏನು ತಿಮ್ರೋಡಿ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ಇನ್ನೊಂದು ಕಡೆ ಹೈಕೋರ್ಟ್ನಲ್ಲಿ ಕೂಡ ಇವತ್ತು ಏನು ತಿಮ್ರೋಡಿ ಕಡೆಯ ವಕೀಲರು ಈ ಏನು ಬಿಎಲ್ ಸಂತೋಷ್ ವಿರುದ್ಧ ಮಾನಹಾನಿ ಏನು ಪ್ರಕರಣ ಇದೆ ಅದನ್ನೇ ರದ್ದು ಮಾಡುವಂಥ ಸ್ಟೇ ತರುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಹೋಗಿರುವಂಥದ್ದು. ಹೀಗಾಗಿ ಎಲ್ಲ ಆಯಾಮಗಳು ನೋಡ್ತಾ ಇದ್ರೆ ಬಹುತೇಕ ಅವರಿಗೆ ಬೇಲ್ ಸಿಗುವಂಥದ್ದು ಚಾನ್ಸ್ ಬಹಳಷ್ಟಿದೆ. ಸುಮಾರು 11 ಗಂಟೆಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ. ಬಹಳಷ್ಟು ಬಗ್ಗೆ ಭದ್ರತೆಯನ್ನು ಆ ಸಮಯದಲ್ಲಿ ಪೊಲೀಸರು ಮಾಡ್ತಾರೆ. ಯಾಕಂದರೆ ತಿಮ್ರೋಡಿಯ ಕಡೆಯ ಅಭಿಮಾನಿಗಳು, ಬೆಂಬಲಿಗರು ಇರ್ಬೋದು, ಅವರ ಏನು ಆಪ್ತರು ಇರ್ಬೋದು, ಎಲ್ಲರೂ ಕೂಡ ನ್ಯಾಯಾಲಯದ ಆವರಣದಲ್ಲಿ ಸೇರ್ತಾರೆ. ಹಾಗಾಗಿ ಬಿಗಿ ಭದ್ರತೆಯನ್ನು ಆ ಸಮಯದಲ್ಲಿ ಮಾಡ್ತಾರೆ. ವಾದ ಪ್ರತಿವಾದ ನಡೆಯುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಒಂದು ವೇಳೆ ಬೇಲ್ ಸಿಕ್ಕಿದ್ರೂ ಕೂಡ ಮತ್ತೆ ಬಾಡಿ ವಾರಂಟ್ಗಳ ಮೇಲೆ ಅವರನ್ನು ವಶಕ್ಕೆ ಪಡೆಯುವಂಥದ್ದು ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಹೈಕೋರ್ಟ್ನಲ್ಲಿ ಈ ಪ್ರಕರಣದ ಮೇಲೆ ಸ್ಟೇ ಬಂದಲ್ಲಿ ಅವರಿಗೆ ಬಿಡುಗಡೆ ಆಗ್ಬೋದು. ಮಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.